ಮುಂದಿನ ಪ್ರಶಸ್ತಿಯ ವಿಭಾಗ ವರ್ಷದ ಕನ್ನಡಿಗ 2026 ವಿಜ್ಞಾನ ಮತ್ತು ತಂತ್ರಜ್ಞಾನ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಪರಿಷತ್ನ ವಿಪಕ್ಷ ನಾಯಕ ಶ್ರೀ ಛಲವಾದಿ ನಾರಾಯಣ ಸ್ವಾಮಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ ಡಿ.ಪಿ. ಸತೀಶ್, ಹಾಗೇನೆ ನಮ್ಮ ಸ್ಪೆಷಲ್ ಗೆಸ್ಟ್ ಓವೆನ್ ರಿಚರ್ಡ್, ಡೆಪ್ಯೂಟಿ ಹೆಡ್ ಆಫ್ ಯುಕೆ ಡೆಪ್ಯೂಟಿ ಹೈ ಕಮಿಷನ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ವಿಶೇಷ ಅತಿಥಿಯನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಪಂಕಜ್ ಸೋನಿ, ನೆಟ್ವರ್ಕ್ 18 ಮಾರ್ಕೆಟಿಂಗ್ ಹೆಡ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಈ ವರ್ಷದ ಕನ್ನಡಿಗ ಯಾರು ಅಂತ ತಿಳ್ಕೊಳ್ಳೋ ಸಮಯ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ನಾಡೋಜ ಕೆ.ಪಿ. ರಾವ್, ಅಣು ವಿಜ್ಞಾನಿ, ನುಡಿ ಕೀಳುಮಣೆ ಸಂಶೋಧಕರು. ಅವರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ನಾಡೋಜ ಕೆ.ಪಿ. ರಾವ್ ಅವರ ಒಂದು ಕಿರುಚಿತ್ರವನ್ನ ನೋಡುವಂತ ಸಮಯ. ನೋಡ್ಕೊಂಬರೋಣ. ವೃತ್ತಿಯಲ್ಲಿ ಅಣು ವಿಜ್ಞಾನಿ, ಬಾಬಾ ಪರಮಾಣು ಕೇಂದ್ರದಲ್ಲಿ ಸಂಶೋಧನೆ, ಅಣುವಿನ ಜೊತೆಗೆ ಕನ್ನಡದ ಕಣಕಣವನ್ನು ಕಂಪ್ಯೂಟರ್ಗೆ ಜೋಡಿಸಿದ ದಿಗ್ಗಜ ಇವರೇ ಕನ್ನಡ ಕೀಲಿಮಣಿ ವಿನ್ಯಾಸಕಾರ ಕೆ.ಪಿ. ರಾವ್. ಭಾಷೆಗಳ ಮೇಲೆ ಹುಚ್ಚು ನಮ್ಮ ಬಾಲ್ಯದಿಂದಲೇ ಒಂದು ಬಂದ ದುರಭ್ಯಾಸ ಅಂತ ನಾವು ಹೇಳಿಕೊಳ್ಬೇಕು. 1980ರ ದಶಕದಲ್ಲೇ ಸಿಂಧು ಮತ್ತು ತುಳು ಭಾಷೆಗಳ ಲಿಪಿಯನ್ನು ಕಂಪ್ಯೂಟರ್ಗೆ ಅಳವಡಿಸಿದ್ರು. ನುಡಿ ಮತ್ತು ಬರಹ ತಂತ್ರಾಂಶಗಳನ್ನ ಅಭಿವೃದ್ಧಿಪಡಿಸಿದ್ರು. ಯಾವುದಕ್ಕೂ ಪೇಟೆಂಟ್ ಪಡೆಯದೆ ಕನ್ನಡಿಗರಿಗೆ ಅರ್ಪಿಸಿದ್ರು. ಇವತ್ತು ಕನ್ನಡದಲ್ಲಿ ನಾವು ನೀವೆಲ್ಲ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಸಾಧ್ಯವಾಗಿದ್ದು ಕೆ.ಪಿ. ರಾವ್ ಅವರಿಂದ. ಈ ಭಾಷೆಯ ಪ್ರೀತಿ ಹೇಳುವಂತಹದ್ದೇ ನಮ್ಮ ದಾರಿದೀಪ. ಕನ್ನಡ, ತುಳು ಅಥವಾ ಯಾವ ಭಾಷೆಗೂ ಅಲ್ಲಿ ಎಲ್ಲ ಭಾಷೆಗಳು ಕೂಡ ನಮ್ಮ ಮನುಷ್ಯನ ಸೃಷ್ಟಿಗಳೇ, ಯಾವುದು ದೇವರು ಸೃಷ್ಟಿ ಮಾಡಿದ್ದಲ್ಲ. ಕಂಪ್ಯೂಟರ್ಗಳಿಗೆ ಅದು ಆಗ್ಲೇ ಗೊತ್ತಿದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡೋದಾಗ್ಲಿ, ರೂಪಾಂತರ ಮಾಡೋದಾಗ್ಲಿ, ಇನ್ನೊಂದಕ್ಕೆ ಬದಲಿಸುವುದಾಗ್ಲಿ ಅದು ಸಾಧ್ಯ ಮಾಡ್ತಾ ಇದೆ. ಕಂಪ್ಯೂಟರ್ಗೆ ಕನ್ನಡ ಕಲಿಸಿದ ಈ ಕನ್ನಡಿಗನಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ನಾಡೋಜ ಕೆ.ಪಿ. ರಾವ್ ಅವರನ್ನ. ಎಷ್ಟು ಜನ ಕನ್ನಡದಲ್ಲಿ, ಮೊಬೈಲ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ತಾ ಇದ್ರು? ಅದಕ್ಕೆ ಕಾರಣ ಯಾರು? ಇವರೇ. ಅವರಿಗೆ ಜೋರಾದ ಚಪ್ಪಾಳೆ. ನಾವು ಮೊಬೈಲ್ ಅಲ್ಲಿ ಟೈಪ್ ಮಾಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಆಕ್ಚುಲಿ ಕಂಪ್ಯೂಟರ್ಗೆ ಕನ್ನಡವನ್ನ ಕಲಿಸಿದಂತವರು ನಾಡೋಜ ಕೆ.ಪಿ. ರಾವ್ ಅವರು. ಅವರ ಸಾಧನೆ ಒಂದೆರಡಲ್ಲ. ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಆದರ್ಶ್, ಡೆಸಿಗ್ನೇಟೆಡ್ ಪಾರ್ಟ್ನರ್ ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್. ಆದರ್ಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನುಡಿ ಬರಹ ತಂತ್ರಾಂಶ ಅಭಿವೃದ್ಧಿಪಡಿಸಿ ಯಾವುದೇ ಪೇಟೆಂಟ್ ಇಲ್ಲದೆ ನಮಗೆಲ್ಲ ಅರ್ಪಿಸಿದಂಥವರು ಕೆ.ಪಿ. ರಾವ್ ಅವರು. ವಿಜ್ಞಾನ ಮತ್ತು ಭಾಷೆ ಎರಡನ್ನೂ ಕೂಡ ಒಂದೇ ಹಾದಿಯಲ್ಲಿ ತೆಗೆದುಕೊಂಡು ಹೋದಂಥವರು ಕೆ.ಪಿ. ರಾವ್ ಅವರು. ಕನ್ನಡಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನುಡಿ ಮತ್ತು ಬರಹ ಈ ಎರಡೂ ಸಾಫ್ಟ್ವೇರ್ ಅನ್ನು ಕೂಡ ಅಭಿವೃದ್ಧಿಪಡಿಸಿ ಕನ್ನಡಿಗರೆಲ್ಲರೂ ಕೂಡ ಇವತ್ತು ನಾವೇನಾದರೂ ಟೈಪ್ ಮಾಡ್ತಾ ಇದ್ದೀವಿ, ಪೋಸ್ಟ್ ಮಾಡ್ತಾ ಇದ್ದೀವಿ, ಲೇಖನ ಬರ್ತಾ ಇದೆ, ಒಂದು ಪುಸ್ತಕ ಎಲ್ಲ ಬರ್ತಾ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ ನಮ್ಮ ನಾಡೋಜ ಕೆ.ಪಿ. ರಾವ್ ಅವರು. ಈಗ ಅವ್ರ ಮಾತುಗಳನ್ನ ಕೇಳೋ ಸಮಯ. ಎಲ್ರಿಗೂ ನಮಸ್ಕಾರ. ಈ ಭಾಷೆ ಅನ್ನೋದೇ ಒಂದು ವಿಚಿತ್ರ ವಸ್ತು. ಬಹುಶಃ ಮನುಷ್ಯನ ಸೃಷ್ಟಿಗಳಲ್ಲಿ ದೇವತೆಗಳನ್ನು ಬಿಟ್ಟರೆ ಭಾಷೆಯೇ ಅತಿ ಮುಖ್ಯವಾದದ್ದು. ಎಲ್ಲ ಭಾಷೆಗಳು ಮನುಷ್ಯಕೃತ. ಇದೊಂದು ವಿಶೇಷ ಇದರಲ್ಲಿ ನಾನು ಹೇಳಬೇಕಾಗಿರೋದಂದರೆ ಇಷ್ಟೇ. ಚಿಕ್ಕಂದಿನಿಂದಲೇ ಭಾಷೆಯ ಮೇಲೆ ನನಗೆ ಪ್ರೀತಿ ಇದೆ, ಗೌರವ ಇದೆ, ಭಕ್ತಿ ಇದೆ. ಇದನ್ನು ಕಂಪ್ಯೂಟರ್ಗೆ ಅಳವಡಿಸುವುದು ಸಾಧ್ಯವಾದದ್ದು ನನ್ನ ಒಂದು ಭಾಗ್ಯ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಯಾಕಂದರೆ ನಾನಲ್ಲದೆ ಇದ್ದರೆ ಇನ್ನು ಯಾರಾದರೂ ಇದನ್ನು ಮಾಡ್ತಾಯಿದ್ರು. ಬರೀ ಕನ್ನಡ ಒಂದೇ ಅಲ್ಲ, ಎಲ್ಲ ಭಾರತದ ಭಾಷೆಗಳು, ಲೋಕದ ಭಾಷೆಗಳು ಕೂಡ ನನಗೆ ಬಹಳ ಪ್ರಿಯವಾದಗಳು. ಯುವಾಲ್ ನೋಹ್ ಹರಾರಿ ಹೇಳ್ತಾ ಇದ್ದ ಹಾಗೆ ಲ್ಯಾಂಗ್ವೇಜಸ್ ಆರ್ ಆಪರೇಟಿಂಗ್ ಸಿಸ್ಟಮ್ ಆಫ್ ಸಿವಿಲೈಸೇಷನ್. ಈ ರೀತಿಯಲ್ಲೇ ನಾನು ಭಾಷೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆ್ಯಂಡ್ ಅದರಿಂದಲೇ ಇದರಲ್ಲಿ ಏನೇ ಕೆಲಸ ಮಾಡಿದರೂ ಕೂಡ ಇದು ಲೋಕೋದ್ಧಾರಕ್ಕೆ ಕಾರಣ ಆಗಬೇಕು, ಸಿವಿಲೈಸೇಷನ್ ಇದರಿಂದ ಇನ್ನಷ್ಟು ಹೆಚ್ಚು ಸಿವಿಲೈಸ್ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಭಾಷೆಗೆ ನನ್ನ ಒಂದು ಪ್ರೀತಿಯ ಕಾಣಿಕೆ, ನಾನು ಮಾಡಿದ ಒಂದಿಷ್ಟು ಶ್ರಮ ಅಥವಾ ಯೋಚನೆ ಅಥವಾ ಪ್ರೀತಿ
ಅಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕನ್ನಡವಾಗಿ ಮಾತ್ರ ಅಲ್ಲ, ಲೋಕವೇ ಭಾಷೆಗಳಿಂದ ಉದ್ಧಾರ ಆಗಲಿ, ಇದರಿಂದ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ ಅಷ್ಟೇ. Abhinanda Negalu. Congratulations to KP Rao. ಮಾನ್ಯ ನಾಡೋಜ KP ರಾವ್ ಜಿ ಅವರು ಕಂಪ್ಯೂಟರ್ಗೆ ಪಾಠ ಹೇಳಿಕೊಟ್ಟವರು ಕನ್ನಡದಲ್ಲಿ. ಅಂದಮೇಲೆ ನಮ್ಮಲ್ಲೂ ಸಾಧಕರಿದ್ದಾರೆ, ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಇವತ್ತು ಆ ಕೆಲಸವನ್ನು ನ್ಯೂಸ್ 18 ಕನ್ನಡ ಚಾನೆಲ್ನವರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ತಮಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ. ತಮ್ಮಂತೆ ಇನ್ನೂ ಅನೇಕರು ಸಾಧನೆಗಳನ್ನು ಮಾಡಲಿ, ತಮ್ಮ ಸಹಕಾರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದ. ಇವತ್ತು ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕನ್ನಡ ಭಾಷೆ ಪ್ರೀತಿ ಗೌರವ ಭಕ್ತಿ ನನಗೆ ತುಂಬ ಇದೆ ಅಂತ. ಅದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ನಾವು ನಿಜಕ್ಕೂ KP ರಾವ್ ಅವರು ಅಂದರೆ ಹೆಮ್ಮೆ ಯಾಕೆ ಪಡಬೇಕು ಅಂದರೆ ಅವರ ಮಾತುಗಳು ಮತ್ತು ಅವರ ಸಾಧನೆ ಮಾತನಾಡ್ತಾ ಇದೆ. ಸೊ ಅವರಿಗೆ ನಾವೆಲ್ಲ ಆಭಾರಿಗಳಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕನ್ನಡವನ್ನು ಕಂಪ್ಯೂಟರ್ಗೆ ಮೊಬೈಲ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ತೀರ್ಪುಗಾರರ ವಿಶೇಷ ಆಯ್ಕೆ. ನಮ್ಮ ಜೂರಿ ಟೀಮ್ನಲ್ಲಿ ಇದ್ದಿದ್ದು SG ಸಿದ್ದರಾಮಯ್ಯ ಅವರು, ಹಿರಿಯ ಸಾಹಿತಿ, ಸಾಧು ಕೋಕಿಲ ಅವರು, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ನಟಿ ಪೂಜಾ ಗಾಂಧಿ, ತೇಜಸ್ವಿ ಪಟೇಲ್, ಕೃಷಿ ತಜ್ಞರು, LV ಪ್ರಸಾದ್, ಇಸ್ರೋ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ JK ವಿಶ್ವನಾಥ್, ಮ್ಯಾಚ್ ಪಾಯಿಂಟ್ ಟೇಬಲ್ ಟೆನ್ನಿಸ್ ಅಕಾಡೆಮಿ ಸಂಸ್ಥಾಪಕರು, ಹಾಗೆಯೇ ನಮ್ಮ ಚಾನೆಲ್ನ ಹೆಡ್ಗಳಿದ್ರು. ಸೊ ತೀರ್ಪುಗಾರರು ವಿಶೇಷ ಆಯ್ಕೆ ಅಂತ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಸಮಯ ಇದೀಗ. ಅವ್ರು ಯಾರು ಅಂತ ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಮತ್ತೆ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಆಗಿರುವಂತಹ ಶ್ರೀ DK ಶಿವಕುಮಾರ್, ಡೆಸಿಗ್ನೇಟೆಡ್ ಪಾರ್ಟ್ನರ್ ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವಿಶೇಷ ಪ್ರಶಸ್ತಿಯನ್ನು ನಾನು ಕೇಳ್ಕೊಡಿಸ್ತಾ ಇದ್ದಾರೆ. ತೀರ್ಪುಗಾರರು ಕೂಡ ಒಂದು ವಿಶೇಷ ಆಯ್ಕೆಯನ್ನ ಮಾಡಿದ್ದಾರೆ. ಸೊ ಅವರ ಹೆಸರು ರಚಿತಾ ರಾಮ್. ರಚಿತಾ ರಾಮ್, ಕನ್ನಡದ ಲೇಡಿ ಸೂಪರ್ ಸ್ಟಾರ್. ಕಂಗ್ರ್ಯಾಚುಲೇಷನ್ಸ್. ಅವ್ರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ, ಆದ್ರೆ ನಮ್ಮ ಪ್ರಕ್ರಿಯೆ ಹೀಗೆ ಇರೋದು. ಅವ್ರ ಸಾಧನೆ ಕುರಿತಾದ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಗ್ಲಾಮರ್ ಪಾತ್ರಗಳೇ ಇರಲಿ, ಹಳ್ಳಿ ಗೆಟಪ್ಪೇ ಇರಲಿ, ರಗಡ್ ಡೈಲಾಗ್ನಿಂದ ಹಿಡಿದು ರೊಮ್ಯಾಂಟಿಕ್ ಸೀನ್ವರೆಗೆ ಕರುನಾಡಿನ ಪ್ರೇಕ್ಷಕರನ್ನ ದಶಕಗಳಿಂದ ರಂಜಿಸ್ತಿರೋ ಅಪ್ಪಟ ಕನ್ನಡದ ಪ್ರತಿಭೆ ಅವರೇ ರಚಿತಾ ರಾಮ್. 2013ರಲ್ಲಿ ಬುಲ್ಬುಲ್ ಸಿನಿಮಾದ ಕಾವೇರಿಯಾಗಿ ಬಣ್ಣ ಹಚ್ಚಿದ ರಚಿತಾ ಅಂಬರೀಷನ ಒಡತಿಯಾದರೂ ಜಗ್ಗು ದಾದಾನ ಮನಸೆಳೆದು ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿಬಿಟ್ಟರು. ರನ್ನನ ಬೆಡಗಿಯಾಗಿ ಕನ್ನಡಿಗರನ್ನ ರಂಜಿಸಿದ ರಚಿತಾ ವಿಲನ್ ಮನಸ್ಸನ್ನು ಕದ್ದು ಸೀತಾರಾಮ ಕಲ್ಯಾಣದ ಭಾಗವಾದ್ರು. ಸಂಜು ವೆಡ್ಸ್ ಗೀತಾ, ಏಕಲವ್ಯ ಅಷ್ಟೇ ಅಲ್ಲ, 2026ರಲ್ಲಿ ತೆರೆಕಂಡ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಂಗವನ ಪಾತ್ರ ಮೆಚ್ಚುವಂಥದ್ದು. 2013ರಿಂದ 2026ರ ತನಕ 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 13 ವರ್ಷಗಳ ಕಾಲ ಚಿತ್ರ ರಸಿಕರನ್ನ ರಂಜಿಸಿದ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ತೀರ್ಪುಗಾರರ ವಿಶೇಷ ಆಯ್ಕೆಯಾಗಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಕನ್ನಡಿಗರ ಮನೆ ಮಾತಾಗಿರುವ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್. ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಬಿರುದನ್ನ ಪಡ್ಕೊಡೋದು ಅಷ್ಟು ಈಸಿ ಅಲ್ಲ. ರಚಿತಾ ರಾಮ್ ಅಂದ್ರೇನೆ ಅವರ ಕಣ್ಣು, ಅವರ ನಗು, ಕೆನ್ನೆ ಮೇಲಿನ ಡಿಂಪಲ್, ಹಾಗೆ ಹಂಬಲ್, ತುಂಬಾ ಸಿಂಪಲ್ ಆಗಿರ್ತಾರೆ ರಚಿತಾ ರಾಮ್. ಇಷ್ಟು ಸಾಕಲ್ಲ ಕನ್ನಡಿಗರ ಮನವನ್ನ ಗೆಲ್ಲೋದಕ್ಕೆ. ಲೇಡಿ ಸೂಪರ್ ಸ್ಟಾರ್ ಆಗಿ ಈ ದಶಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಚಿತಾ ರಾಮ್. ಅಪ್ಪಟ ಕನ್ನಡತಿ, ನಮ್ಮ ಮಣ್ಣಿನ ಪ್ರತಿಭೆ. ಪ್ರತಿ ವರ್ಷನೂ ವಿಭಿನ್ನ ಪಾತ್ರಗಳು, ಸವಾಲು, ಯಶಸ್ಸಿನೊಂದಿಗೆ ನಮ್ಮೆಲ್ಲರನ್ನು ರಂಜಿಸ್ತಾ ಬಂದಿದ್ದಾರೆ. ಬರ್ಲಿ ಅವರಿಗೆ ಜೋರಾದ ಚಪ್ಪಾಳೆ. ಈ ವರ್ಷದ ಕನ್ನಡಿಗ ತೀರ್ಪುಗಾರರ ವಿಶೇಷ ಆಯ್ಕೆ ರಚಿತಾ ರಾಮ್. ಎಲ್ಲರಿಗೂ ನಮಸ್ಕಾರ.
ಗುಡ್ ಈವ್ನಿಂಗ್. ತುಂಬ ಖುಷಿ ಆಯಿತು ನನಗೆ ಡಿ ಕೆ ಶಿವಕುಮಾರ್ ಸರ್ ಹತ್ರ ಈ ಒಂದು ಅವಾರ್ಡ್ನ ನಾನು ಪ್ರೆಸೆಂಟ್ ಮಾಡಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಅವಾರ್ಡ್ ಪ್ರೆಸೆಂಟ್ ಮಾಡಿದ್ದಕ್ಕೆ. ಹಾಗೆ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18ನಲ್ಲಿ ಜ್ಯೂರಿಯಲ್ಲಿ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ನಿಮ್ಮ ಆಯ್ಕೆ ಇವತ್ತು ಈ ವೇದಿಕೆ ಮೇಲೆ ನನಗೆ ಈ ಒಂದು ಅವಾರ್ಡ್ ಸಿಕ್ಕಿರೋದು. ಹಾಗೆ ಈ ಒಂದು ಪ್ರಶಸ್ತಿನ ನಾನು ನನ್ನ ಎಲ್ಲ ಕನ್ನಡಿಗರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸತತವಾಗಿ 13 ವರ್ಷದಿಂದ ನನ್ನನ್ನು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿ, ಇಷ್ಟಪಟ್ಟು, ಪ್ರೋತ್ಸಾಹಿಸಿ ಇವತ್ತಿನವರೆಗೂ ಅಷ್ಟೇ ಪ್ರೀತಿ ಕೊಡ್ತಿರುವಂಥ ಪ್ರತಿಯೊಬ್ಬ ನನ್ನ ಹೆಮ್ಮೆಯ ಕನ್ನಡಿಗರ ಅಭಿಮಾನಿಗಳಿಗೆ ಈ ಒಂದು ಪ್ರಶಸ್ತಿ. ಹಾಗೆ ನನ್ನ ಎಲ್ಲ ಟೆಕ್ನಿಷಿಯನ್ಸ್, ನನ್ನ ಕೋ ಆರ್ಟಿಸ್ಟ್, ನನ್ನ ಎಂಟೈರ್ ಟೀಮ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ನನ್ನ ತಂಡ, ನನ್ನ ಜೊತೆ ಕೆಲಸ ಮಾಡುವಂಥ ತಂಡ, ಹಾಗೆ ಮಾಧ್ಯಮದವ್ರು ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿ ಹಂತದಲ್ಲೂ ಅವರ ಒಂದು ಪ್ರಶಂಸೆ, ಅಪ್ರಿಸಿಯೇಷನ್, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ, ಅವರಿಬ್ರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಕೊನೆದಾಗಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಭಗವಂತನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರತಿಯೊಬ್ಬ ಕನ್ನಡ ನಮ್ಮ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಹೀಗೆ ಪ್ರೋತ್ಸಾಹಿಸಿ, ತುಂಬ ಹಲವಾರು ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೆ ಈ ಥರ ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ. ಇನ್ಫ್ಯಾಕ್ಟ್ ನನಗೆ ಈ ಅವಾರ್ಡ್ ಪ್ರತಿಯೊಬ್ಬರು ವೇದಿಕೆ ಮೇಲೆ ಬಂದು ತೊಗೊಳ್ತಿರ್ಬೇಕಾದ್ರೆ ಏನು ಅನಿಸ್ತಿತ್ತು ಅಂದರೆ, ಸ್ಕೂಲಲ್ಲಿ ತೊಗೊಳ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಪ್ರತಿಯೊಬ್ಬರಿಗೂ ಈ ಥರ ಒಂದು ಅಪ್ರಿಸಿಯೇಷನ್ ಸಿಗ್ತಿದೆ. ಇದೇ ಒಂದು ದೊಡ್ಡ ಪುಷ್ ನಮ್ಮೆಲ್ರಿಗೂ. ಎಲ್ಲೋ ಒಂದು ಕಡೆ ಬೇಜಾರಾಗಿರ್ತದೆ, ನಮ್ಮೆಲ್ರಿಗೂ ಗೊತ್ತಿರುತ್ತೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರಿಗೆ. ಈ ಥರ ಒಂದು ಅಪ್ರಿಸಿಯೇಷನ್ ಅಂತ ಸಿಕ್ಕಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18. ಇಷ್ಟು ಹೇಳ್ತೀನಿ. ಆ್ಯಂಡ್ ಎಲ್ಲರಿಗೂ ಒಂದು ಲಾಸ್ಟ್ ಮಾತು, ಎಲ್ಲ ಕನ್ನಡಿಗರು ಹಲವಾರು ಭಾಷೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಲವಾರು ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದು ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಎಲ್ಲೇ ಇರಿ, ಹೇಗೆ ಇರಿ, ನಾವು ಹೆಮ್ಮೆಯ ಕನ್ನಡಿಗರನ್ನ ಅಂತ ಮಾತ್ರ ಮರಿಬೇಡಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡನಾಗಿರು ಅಷ್ಟು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮೈಸೂರು ಸ್ಯಾಂಡಲ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ.